ಬೆಳಗಾವಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ನಾಡದ್ರೋಹಿ ಎಂಇಎಸ್ ಪುಂಡಾಟ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯ ವಿರೋಧಿಸಿ ಪುಂಡಾಟಿಕೆ ಮೆರೆದಿರೋದು. ಡಿಸಿ ಕಚೇರಿಯಲ್ಲಿ ಸರ್ಕಾರದ ಆದೇಶವನ್ನ ಹರಿದು ಎಂಇಎಸ್ ಕಾರ್ಯಕರ್ತರು ಉದ್ದಟತನ ಪ್ರದರ್ಶಿಸಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಆದೇಶ ಪ್ರತಿಯನ್ನ ಹರಿದು ಹಾಕಿದ್ದಾರೆ. ಡಿಸಿ ಕಚೇರಿಯ ಆವರಣದಲ್ಲೇ ನಾಡದ್ರೋಹಿ ಘೋಷಣೆ ಕೂಗಿದ್ದಾರೆ. ಮರಾಠಿ ಭಾಷೆಯಲ್ಲೇ ದಾಖಲೆಗಳನ್ನ ಕೊಡಿ ಅಂತ ಪುಂಡಾಟಿಕೆ ಮಾಡಿರೋದು. ಎಂಇಎಸ್ ಪುಂಡಾಟ ವಿರೋಧಿಸಿ ಕರವೇ ಪ್ರತಿಭಟನೆ ನಡೆಸಿತು. ಬೆಳಗಾವಿ ಮಾರ್ಕೆಟ್ ಎಸಿಪಿ ಕಚೇರಿಯಿಂದ ಪ್ರತಿಭಟನೆ ನಡೆಸಿದ್ರು. ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಬೆಳಗಾವಿಯಲ್ಲಿ ಎಂಇಎಸ್ ವಿರುದ್ಧ ಘೋಷಣೆ ಕೂಗಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಏನು ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಕನ್ನಡ ಕಡ್ಡಾಯ ಆದೇಶ ಪ್ರತಿಯನ್ನ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ, ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಅದನ್ನ ಹರಿದು ಹಾಕುದ್ರ ಮುಖಾಂತರ ಪುಂಡಾಟಿಕೆಯನ್ನ ಮೆರೀತಾ ಇದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ. ನಾವು ಕೂಡ ಇವತ್ತು ಅವ್ರ ವಿರೋಧವಾಗಿ ಒಂದು ಸ್ವಾಭಿಮಾನ ರ್ಯಾಲಿಯನ್ನ ಮಾಡ್ತಾ ಇದೀವಿ. ಆದ್ರೆ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಮುಂದಿಟ್ಟು ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತದ್ದು, ನಮ್ಮ ಹೋರಾಟವನ್ನ ತಡೆಯುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾವ್ಯಾರು ಕೂಡ ಕುಗ್ಗುವುದಿಲ್ಲ. ಈ ಒಂದು ಹೋರಾಟ ರಾಜ್ಯಕ್ಕೆ ದೊಡ್ಡ ಮಟ್ಟದ ಕ್ರಾಂತಿಯ ಕಿಚ್ಚನ್ನ ಹಚ್ತದ. ಅದಕ್ಕೆ ಇವತ್ತು ನಾವು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಏನು ಪದೇ ಪದೇ ಖ್ಯಾತಿಯನ್ನ ಮಾಡ್ತಾ ಇರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯ ಗುಂಡಾಗಳನ್ನ, ಆ ಸಂಘಟನೆಯನ್ನ ರಾಜ್ಯದಿಂದ ನಿಷೇಧ ಮಾಡಬೇಕು, ಮತ್ತೆ ಅವ್ರ ಮೇಲೆ ಗುಂಡಾ ಕಾಯ್ದೆ ಅಡಿ ಗಡಿಪಾರು ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಡಿಸಿ ಕಚೇರಿಯ ಆವರಣದಲ್ಲಾಗಿರೋದು ಮರಾಠಿ ಭಾಷೆಯಲ್ಲೇ ದಾಖಲೆಗಳನ್ನ ಕೊಡಿ ಅಂತ ಪಟ್ಟು ಹಿಡಿದಿದ್ದು ಏನಾಯ್ತು? ಎಂಇಎಸ್ ನವ್ರು ಹೇಳ್ತಿರೋದೇನು, ಅದಕ್ಕೆ ಕನ್ನಡದವ್ರು ಹೇಳ್ತಾ ಇರೋದೇನು? ಹೌದು ಶ್ವೇತಾ, ರಾಜ್ಯದಲ್ಲಿ ಈಗಾಗಲೇ ಕನ್ನಡ ಅನುಷ್ಠಾನ ಜಾರಿ ಆಗಿರುವಂತದ್ದು. ಆದ್ರೆ ಆ ಜಾರಿ ಆದಾಗಿಂದ ಕೂಡ ನಾಡದ್ರೋಹಿ ಎಂಇಎಸ್ ಕಾರ್ಯಕರ್ತರು ಪುಂಡ್ರೇನಿದ್ದಾರೆ ಅದನ್ನ ವಿರೋಧಿಸುತ್ತಲೇ ಬಂದಿರುವಂತದ್ದು. ಈಗ ಬೆಳಗಾವಿಯಲ್ಲಿ ಯಾವುದೇ ಕಾರಣಕ್ಕೂ ಏನು ಕನ್ನಡ ಅನುಷ್ಠಾನ ಆಗ್ಬಾರ್ದು ಅಂತೇಳಿ ಏನು ಪದೇ ಪದೇ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಈ ಕಳೆದ ವಾರ ಅಷ್ಟೇ ಅವರು ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನ ಕೊಟ್ಟಿದ್ರು. ನಾವು ಈ ಒಂದು ಕನ್ನಡ ಅನುಷ್ಠಾನ ವಿರೋಧಿಸಿ ನಾವು ಬೃಹತ್ ಪ್ರತಿಭಟನೆಯನ್ನ ರ್ಯಾಲಿ ಮಾಡಲಿದ್ದೀವಿ. ಧರ್ಮವೀರ ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿಗೆ ನಾವು ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಕನ್ನಡ ಸಂಘಟನೆಗಳ ವಿರೋಧ ಹಿನ್ನೆಲೆ ಅವರಿಗೆ ಯಾವುದೇ ರೀತಿಯ ಮೆರವಣಿಗೆ ಅವಕಾಶ ಕೊಟ್ಟಿರಲಿಲ್ಲ. ಬದಲಾಗಿ ಇವತ್ತು ಅವರಿಗೆ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡೋಕೆ ಅವಕಾಶನ ಕೊಟ್ಟಿದ್ರು. ಅಲ್ಲೂ ಕೂಡ ಪುಂಡಾಟ ಮೆರೆಯುವ ಕೆಲಸವನ್ನ ನಾಡದ್ರೋಹಿ ಎಂಇಎಸ್ ಕಾರ್ಯಕರ್ತರು ಮಾಡಿರುವಂತದ್ದು. ಅದ್ರ ಜೊತೆಗೇನೆ ಬೆಳಗಾವಿ, ನಿಪ್ಪಾಣಿ, ಬೀದರ್ ಸೇರಿದಂತೆ ಗಡಿ ಭಾಗದ ಪ್ರದೇಶಗಳೆಲ್ಲೂ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಹೇಳಿ ನಾಡದ್ರೋಹಿ ಘೋಷಣೆ ಕೂಗುವ ಜೊತೆಗೆ ಸರ್ಕಾರ ಹೊರಡಿಸಿದ ಕನ್ನಡ ಅನುಷ್ಠಾನ ಏನು ಆದೇಶ ಇತ್ತು, ಆದೇಶ ಪ್ರತಿಯನ್ನ ಹರಿದು ಪುಂಡಾಟಿಕೆ ಪ್ರದರ್ಶಿಸುವ ಕೆಲಸವನ್ನ ಮಾಡಿದ್ರು. ಕನ್ನಡ ಸಂಘಟನೆಗಳು ಸ್ಪಷ್ಟವಾಗಿ ಪೊಲೀಸ್ ಆಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೆ ಅವರಿಗೆ ಪ್ರತಿಭಟನೆಗೆ ಅವಕಾಶ ಕೊಡಬೇಡಿ ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಆದ್ರೂ ಕೂಡ ಪ್ರತಿಭಟನೆ ಮಾಡಕ್ಕೆ ಡಿಸಿ ಕಚೇರಿಯಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ದನ್ನ ಈಗ ದುರುಪಯೋಗ ಪಡಿಸಿಕೊಂಡಂತ ಎಂಇಎಸ್ ಪುಂಡರು ಈಗ ಏನು ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಜೊತೆಗೆ ಯಾವುದೇ ಕಾರಣಕ್ಕೂ ಕನ್ನಡ ಅನುಷ್ಠಾನವನ್ನ ಬೆಳಗಾವಿಯಲ್ಲಿ ಜಾರಿ ಮಾಡಬಾರದು ಅಂತೇಳಿ ಆಗ್ರಹ ಮಾಡುವ ಕೆಲಸ ಮಾಡಿದ್ರು. ಹೀಗಾಗಿ ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಇವತ್ತು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಕೂಡ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೀತು. ಬೆಳಗಾವಿ ಮಾರ್ಕೆಟ್ ಎಸಿಪಿ ಮಾರ್ಕೆಟ್ ಏನಿದೆ ಅಲ್ಲಿಂದ ಆ ಪೊಲೀಸ್ ಠಾಣೆಯಿಂದ ಕೂಡ ಆರ್ಟಿಒ ವೃತ್ತ ಮಾರ್ಗವಾಗಿ ಡಿಸಿ ಕಚೇರಿಗೆ ಅವರು ಕೂಡ ಪ್ರತಿಭಟನಾ ಮೆರವಣಿಗೆ ಮಾಡೋಕೆ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಅವರನ್ನ ಆರ್ಟಿಒ ವೃತ್ತದಲ್ಲಿ ತಡೆಯುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಸರ್ಕಾರ ಆ ಎಂಇಎಸ್ ಪುಂಡರನ್ನ ಎಂಇಎಸ್ ಸಂಘಟನೆಯನ್ನು ನಿಷೇಧ ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಈಗ ಕರವೇ ನೀಡಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.